ಪೊನ್ನಿಯಿನ್ ಸೆಲ್ವನ್ ಪಾರ್ಟ್ 5 38ನೇ ಸಂಚಿಕೆ. ಬಾಳು ಕೈಯಿಂದ ಜಾರಿ ನೆಲದಲ್ಲಿ ಬಿದ್ದಾಗ ಬಂದಿದ್ದ ಶಬ್ದದ ಜೊತೆ ನಂದಿನಿನ ಶೋಕ ತುಂಬಿದ ಮೆತ್ತಗೆ ನಗು ಒಂದು ಸೇರಿ ಬಂತು. ಅವಳು ತುಂಬ ಅವಸರವಾಗಿ, ಅಯ್ಯ, ದೈವನ ಯೋಚನೆ ಬೇರೆ ಆಗಿರೋ ಹಾಗಿದೆ, ಬಾಳು ಇಲ್ಲೇ ಇದ್ಬಿಟ್ಟು ಹೋಗಲಿ, ನೀವು ತಕ್ಷಣ ಹೋಗಿ ಮರೆಯಾಗಿ ಬಿಡಿ ಅಂತಂದ್ಳು. ಅದನ್ನು ಕಿವಿಯಲ್ಲಿ ಕೇಳ್ಕೊಳ್ಳದೆ ವಂದಿತೇವನ್ನು ಬಗ್ಗಿ ಆ ವಾಳನ್ನು ಎತ್ತಕ್ಕೋದ. ಅದನ್ನು ಶಾರ್ಪಾಗಿದ್ದಿದ್ದ ತುತಿ ಬಂದು ಹಿಡಿದು ಅವನು ಎತ್ತಕ್ಕೆ ನೋಡ್ದ. ಅದೇ ಸಮಯದಲ್ಲಿ ಆ ವಾಳಿನ ಹಿಡಿಯನ್ನು ಒಂದು ಕಾಲಿಂದ ತುಳ್ಕೊಂಡಿದ್ಲು ನಂದಿನಿ. ಬೇಡ, ಯುವರಾಜ ಕಿವಿನಲ್ಲಿ ಬಾಳು ಬಿದ್ದಿದ್ದ ಶಬ್ದ ಕೇಳಿರ್ಬೋದು. ಇಲ್ಲಿ ಬಾಳು ಇಲ್ಲದೆ ಹೋದರೆ ಅವ್ರ ಮನಸ್ಸಿನಲ್ಲಿ ಡೌಟ್ ಉಂಟಾಗುತ್ತೆ. ಆದ್ದರಿಂದ ನಿಮ್ಮ ಮೇಲೆ ಅವರಿಗೆ ಅನುಮಾನ ಬರೋಕ್ಕೆ ಆಗುತ್ತೆ. ಹೋಗ್ಬಿಡಿ. ಮುಂಚೆ ಒಂದು ಸತಿ ಮಾಯವಾಗಿ ಇಲ್ಲಿಂದ ಮರೆಯಾಗಿದ್ದು ತಾನೇ, ಈ ಸತಿನೂ ಮರೆಯಾಗ್ಬಿಡಿ ಅಂತ ಹೇಳಿದ್ಲು. ವಂದಿತೇವನು ವಾಳಿನ ತುತಿಯನ್ನು ಹಿಡಿದು ಎತ್ತಕ್ಕೆ ನೋಡಿದಿಂದ ಅವನ ಕೈನಲ್ಲಿ ಸ್ವಲ್ಪ ಗಾಯ ಉಂಟಾಯಿತು. ಅವನು ಬಾಳನ್ನು ಬಿಟ್ಟು ಅವಳನ್ನ ತಲೆ ಎತ್ತಿ ನೋಡಿದ. ಅವನ ಮನಸ್ಸಿನಲ್ಲಿ ಅವನು ಕೈನಲ್ಲಿ ಮೆತ್ತಿಗೆ ರಕ್ತ ಬರೋದನ್ನು ನಂದಿನಿ ನೋಡಿದಳು. ನಾನು ನಿಮಗೆ ಕೊಟ್ಟಿದ್ದ ಮಾತನ್ನು ನೆರವೇರಿಸ್ತೀನಿ. ನನ್ನ ಕೈಯಿಂದ ನನ್ನ ಒಡ ಹುಟ್ಟಿದವನ್ನ ಕೊಲ್ಲಲ್ಲ. ನೀವು ತಪ್ಪಿಸ್ಕೊಂಡು ನಿಮ್ಮನ್ನು ಇಲ್ಲಿಂದ ನೀವು ತಪ್ಪಿಸ್ಕೊಳ್ಳಿ. ನಿಮ್ಮನ್ನು ಇಲ್ಲಿ ಅವ್ರು ನೋಡಿಬಿಟ್ರೆ ಹೋಗ್ಬಿಡಿ, ತಕ್ಷಣ ಹೋಗ್ಬಿಡಿ ಅಂತ ಹೇಳಿ ಮಣಿಮೇಗಲೆಯನ್ನು ಸೇರಿ ಒತ್ತಾಯ ಮಾಡಿದ್ಲು. ಕಾಲಡಿ ಶಬ್ದ ಮೇಲೆ ಹತ್ರ ಬರ್ತಾಯಿತ್ತು. ವಂದಿತೇವನು ಇಷ್ಟ ಇಲ್ಲದೆ ಯಾಳು ಎಲ್ಲ ಇಟ್ಟಿದ್ದ ಕಳಂಜಿಯನ್ನು ನೋಡಿ ಬೇಗ ಹೋದ. ಆ ಕಳಂಜಿಯನ್ನು ಬಾಗಿಲನ್ನು ತೆಕ್ಕೊಂಡು ಒಳಗಡೆ ಓಡಿಗೆ ಮರೆಯಾದ. ಕಾಲಡಿ ಶಬ್ದ ತುಂಬ ಸಮೀಪದಲ್ಲಿ ಬಾಗಿಲ ಹತ್ರ ಕೇಳಿತು. ವಂದಿತೇವನ್ ಮರೆಯಾಗಿದ್ದ ಜಾಗವನ್ನು ಆಶ್ಚರ್ಯದಿಂದ ಶಾರ್ಪಾಗಿ ನೋಡ್ಕೊಂಡಿದ್ದ ಮಣಿಮೇಗಲೆಯನ್ನು ನೋಡಿ, ತಂಗಿ, ನೀನನ್ನು ಮರೆಯಾಗ್ಬಿಡು. ಮಂಚದ ತೆರೆ ಇದೆಯಲ್ಲ, ಅದ್ರ ಹಿಂದೆ ಬಚ್ಚಿಟ್ಕೋ. ನಾವು ಮಾತಾಡ್ತಾ ಇರುವಾಗ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲಿಂದ ಆ ಕಡೆ ಹೋಗ್ಬಿಡು ಅಂತ ಹೇಳಿದ್ಲು ನಂದಿನಿ. ಮಣಿಮೇಗಲೆ ಮಂಚದ ತೆರೆ ಹಿಂದೆ ಮರೆಯಾಗಿದ್ದ ಮರುಕ್ಷಣ ಆದಿತ್ಯ ಕರಿಗಾಲನ್ನು ಕಂದನ್ಮಾರನ್ನು ಒಳಗೆ ಪ್ರವೇಶ ಮಾಡಿದರು. ಕರಿಗಾಲ ಸುತ್ತಮುತ್ತ ನೋಡಿಕೊಂಡು ನಂದಿನಿನ ಹತ್ತಿರ ಬಂದ. ಮಂಚದಲ್ಲಿ ತೆರೆ ಜಾರಿ ಹಂಗೆ ಅಲ್ಲಾಡಿದ್ದನ್ನು ಅವನು ನೋಡಿದ. ಆದರೆ ಗಮನಿಸಿದ ಹಾಗೆ ತೋರಿಸ್ಕೊಂಡಿಲ್ಲ. ನಂದಿನಿಗೆ ಹತ್ತಿರ ಬಂದ ತಕ್ಷಣ ನೆಲದಲ್ಲಿ ಇದ್ದಿದ್ದ ಶಾರ್ಪಾಗಿದ್ದಿದ್ದ ವಾಳನ್ನು ನೋಡಿದ. ಆಮೇಲೆ ನಂದಿನಿ ಮುಖವನ್ನು ಶಾರ್ಪಾಗಿ ನೋಡಿದ. ನಂದಿನಿ ಮನಸ್ಸನ್ನು ದೂಚ್ಕೊಂಡು ಹೋಗಿದ್ದ ನೋಟದ ದೀಕ್ಷಣ್ಯವನ್ನು ತಡೆಯೋಕ್ಕಾಗದೆ ವಾಳನ್ನು ಎತ್ತು ಹಾಗೆ ಭಾವನೆಯಲ್ಲಿ ಅವಳು ಬಗ್ಗಿದ್ಲು. ನಂದಿನಿನ ಯೋಚನೆಯನ್ನು ಕುರಿತು ಅವಳನ್ನ ಮುಂದುಕೊಂಡು ಕರಿಗಾಲ ವಾಳನ್ನು ಕೈಯಲ್ಲಿ ಎತ್ಕೊಂಡ. ಅದನ್ನು ಅಡಿ ಕೊನೆಯಿಂದ ಚೂಪಾಗಿದ್ದ ಕೊನೆ ತನಕ ಶಾರ್ಪಾಗಿ ನೋಡಿದ. ಆ ತುಟಿಯಲ್ಲಿ ಹೊಸದಾಗಿ ರಥದ ಕಲೆ ಇರೋದನ್ನು ನೋಡಿಕೊಂಡ. ಆಮೇಲೆ ನಂದಿನಿಯನ್ನು ನೋಡಿ, ದೇವಿ, ನಾವು ಬರುವಾಗ ಕೇಳಿದ ಶಬ್ದ ಈ ಬಾಳಿನ ಶಬ್ದ ಅಂತಲೇ ಅನಿಸುತ್ತೆ. ನಿಮ್ಮ ಕೈಯಿಂದ ಜಾರಿ ಕೆಳಗೆ ಬಿದ್ದಿದೆ. ನಮ್ಮನ್ನು ಸ್ವಾಗತ ಮಾಡೋದಕ್ಕೆ ಕೈನಲ್ಲಿ ವಾಳೆತ್ಕೊಂಡು ಆಯುಧವಾಗಿದ್ದ ಹಾಗೆ ಕಾಣಿಸುತ್ತೆ ಅಂತಂದ. ವೀರ ತುಂಬಿದ ಚಿಕ್ಕ ಹುಲಿಗಳನ್ನು, ಧೀರದಿಂದ ಇರುವ ಯುವಕ ಸಿಂಹಗಳನ್ನು ಬರಮಾಡುವುದು ದಾರಿ ಇದೆ ಅಲ್ವಾ ಅಂತಂದಳು ನಂದಿನಿ. ಮೂರ್ಖದ ಹುಲಿಗಳನ್ನು, ಸಿಂಹಗಳಿಗೂ ಚೂಪಾದ ಉಗುರುಗಳು, ಹಲ್ಲುಗಳು ಬೇಕಲ್ವಾ. ಆದರೆ ಜಂಪ್ ಮಾಡಿಕೊಂಡು ತಿರಿಯುವ ಜಿಂಕೆಗೆ ಅವೆಲ್ಲ ಬೇಕಾಗಿಲ್ಲ ಅಂತ ದೇವರು ಕೊಟ್ಟಿಲ್ಲ ಅಂತ ಹೇಳಿದ ಆದಿತ್ಯ ಕರಿಗಾಲ. ಜಿಂಕೆ ಕೂಡ ತನ್ನ ಕೊಂಬುಗಳನ್ನು ಉಪಯೋಗಿಸಬೇಕಾಗಿದ್ದ ಅವಶ್ಯಕತೆ ಬರ್ಬೋದಲ್ವ. ತನ್ನ ಕೊಂಬುಗಳನ್ನು ಕೊಟ್ಟಿದ್ದ ದೇವರ ಹತ್ರ ಜಿಂಕೆ ಥ್ಯಾಂಕ್ಸ್ ಹೇಳೋ ಹಾಗೆ ಸಂದರ್ಭನೂ ಬರ್ಬೋದಲ್ವ. ಕರುಣೆ ಕೂಡಿ ಆ ಬಾಳನ್ನು ನನ್ನ ಹತ್ರ ಕೊಟ್ಟುಬಿಡಿ ಅಂತ ಒದ್ದಾಡಿದಳು ನಂದಿನಿ. ಇಲ್ಲ, ನಿಮ್ಮ ಕೈಗಳಿಗೆ ಇದು ಸರಿಯಾದದ್ದಲ್ಲ. ಹೂ ಕಿತ್ತಕ್ಕೂ ಹಾರ ಮಾಡೋಕ್ಕೂ ಬ್ರಹ್ಮದೇವ ಕೊಟ್ಟಿದ್ದ ಈ ಚಿಗುರು ಕೈಗಳಿಂದ ವಾಳನ್ನು ಹೇಗೆ ಹಿಡಿಯೋಕ್ಕಾಗತ್ತೆ? ಕೋಪಿರುಮಗನೆ, ಈ ಬಡವಳ ಕೈಗಳು ತುಂಬ ಇಂಟ್ರೆಸ್ಟಿಂದ ಹೂವನ್ನು ಕಿತ್ತು ಆಸೆಯಿಂದ ಮಾಲೆ ಹಾಕಿದ್ದ ಕಾಲ ಒಂದು ಉಂಟು. ಆ ಮಾಲೆಯನ್ನು
ಸುಡುವುದಕ್ಕೇ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಕಾಯ್ತಾ ಏಮಾರಿ ಹೋದ ಕಾಲನಿದೆ. ಆ ಥರ ಹಗಲ್ಗನಸು ಕಂಡಿದ್ದ ಕಾಲಗಳು ಹೋಗಿ ಎಷ್ಟೊಂದೋ ಯುಗಗಳು ಆಗಿಬಿಟ್ಟಿದೆ. ಇವಾಗ ಈ ದಿಕ್ಕಿಲ್ಲದೆ ಇರುವ ಅನಾಥೆಯ ಕೈಗಳು ವಾಳನ್ನು ಜೊತೆಯಲ್ಲಿ ಕೊಳ್ಳಬೇಕಾಗಿದೆ, ಅವಶ್ಯ ಬಂದಿದೆ. ಅಯ್ಯ, ನಿಮ್ಮ ಜೊತೆಯನ್ನು ನೀವು ನನ್ನ ಹತ್ರದಿಂದ ಅಯ್ಯ, ಆ ಜೊತೆಯನ್ನು ನೀವು ನಮ್ಮ ಹತ್ರದಿಂದ ಕಿತ್ತುಕೊಳ್ಳೋಕ್ಕೆ ನೋಡಬೇಡಿ ಅಂತ ಅಂದಳು ನಂದಿನಿ. ದೇವಿ, ಇದೇನು ಮಾತು? ನಿಮ್ಮನ್ನು ಹೋಗಿ ದಿಕ್ಕಿಲ್ಲದೆ ಅನಾಥೆ ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ. ನೀವು ಕಾಲಿಂದ ಇಟ್ಟಿದ್ದ ಕೆಲಸವನ್ನು ತಲೆಯಿಂದ ಮಾಡಿ ನೆರವೇರಿಸೋದಕ್ಕೆ ಎಷ್ಟೊಂದು ಯುವಕರ ವೀರರುಗಳು ಕಾಯ್ತಾ ಇದ್ದಾರೆ, ಇದು ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದ ಕರಿಗಾಲ. ಅಪ್ಪಿತಪ್ಪಿ ನನ್ನ ಕಾಲು ಅಂಥ ಧೂರ್ತಗಳ ತಲೆಯಲ್ಲಿ ಪಡಬಾರ್ದು ಅಂತ ಹೇಳಿನೇ ಆ ಕಾಲನ್ನು ಕಟ್ ಮಾಡಿಕೊಳ್ಳೋಕ್ಕೂ ಬೇಕಾಗಿರುತ್ತೆ. ಅಯ್ಯ, ಅದಕ್ಕೇನು ಈ ವಾಳು ಬೇಕಾಗಿರುತ್ತೆ ಅಲ್ವಾ? ಅಯ್ಯೋ, ಇದೇನು ಕರ್ಣಕಠೋರವಾದ ಮಾತು. ಕಾಲು ಹೆಜ್ಜೆಯನ್ನು ಗೆಜ್ಜೆ ಗಲೀರ್ ಗಲೀರ್ ಅಂತ ಶಬ್ದ ಮಾಡ್ತಾ ಅರಮನೆ ಕೂಡಗಳಲ್ಲಿ ಅನ್ನನೂ ನಾಚಿಕೆ ಪಡೋ ಹಾಗೆ ನಡೆ ಹಾಕಿದ್ದ ಬೇಕಾಗಿದ್ದ ಕಾಲುಗಳನ್ನು ಕಟ್ ಮಾಡೋದಾ? ಈ ಮಾತುಗಳು ದೊಡ್ಡ ಪಳುವೇಟರ ಕಿವಿಯಲ್ಲಿ ಬಿದ್ದರೆ ಅವ್ರ ಮನಸ್ಸು ಏನು ಪಾಡುಪಡುತ್ತೆ? ಅಯ್ಯ, ಅವ್ರ ಬಗ್ಗೆ ವಿಚಾರ ಪಡೋರು ಯಾರು? ಈ ಮುದಿ ಸಿಂಹ ಒಂದು ಗರ್ಜನೆ ಮಾಡಿದರೆ ಅದನ್ನು ಕೇಳಿ ನಡುಗಿ ಓಡಿ ಬಚ್ಚಿಟ್ಕೊಂಡಿದ್ದ ಯುವಕ ಹುಲಿಗಳು ಇವಾಗ ಎಷ್ಟು ಧೈರ್ಯವಾಗಿ ಹೊರಗೆ ಬಂದು ಮಾಡ್ತಾ ಇದ್ದೆ. ಅವರು ಕೊಳ್ಳಿಡದ ನೀರಿನಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಸುದ್ದಿಯನ್ನು ಕೇಳಿದ ಮೇಲೆ ಅಲ್ವಾ ಈ ಯುವಕ ಹುಲಿಗಳಿಗೂ ಇಷ್ಟೊಂದು ಧೈರ್ಯ ಬಂದುಬಿಟ್ಟಿದೆ. ಆ ಹುಲಿಗಳು ನನ್ನ ಹತ್ರ ಬರದೆ ನೋಡ್ಕೊಳ್ಳೋದಕ್ಕೇ ಈ ಆಯುಧವನ್ನು ಇಟ್ಟಿದ್ದೀನಿ. ಕಸದಲ್ಲಿ ಇದ್ದ ನನ್ನನ್ನು ಲೋಕವೆಲ್ಲ ಗೊತ್ತಾಗಿರುವಾಗ ಕರ್ಕೊಂಬಂದು ಅರಮನೆ ಬಾಳುನು ರಾಜಭೋಗವನ್ನು ಕೊಟ್ಟು ಮಹಾಪುರುಷರ ಗೌರವವನ್ನು ಕಾಪಾಡೋಕ್ಕೋಸ್ಕರ ಈ ವಾಳಿನ ಹೆಲ್ಪನ್ನು ನಾನು ಕೇಳಿದ್ದೀನಿ. ನೀವು ಸ್ವಲ್ಪ ಮುಂಚೆ ಹೇಳಿದ ಹಾಗೆ ಹೂ ಕಿತ್ತಬೇಕಾಗಿದ್ದ ಕೈಗಳಿಂದ ವಾಳನ್ನು ಸುತ್ತಕ್ಕೆ ಅಭ್ಯಾಸ ಮಾಡಿದೆ. ದೇವಿ, ನಿಜವಾಗ್ಲೂ ಅದಕ್ಕೆ ದನ ಈ ವಾಳನ್ನು ನಿಮ್ಮ ಪೆಟ್ಟಿಯಲ್ಲಿ ಇಟ್ಟು ಪೂಜೆ ಮಾಡಿ ಬಂದಿದ್ದನ್ನು ಇದನ್ನು ನೀವು ಹೂಗಿಂತ ಮೆತ್ತಿಗೆ ಇರುವ ನಿಮ್ಮ ಕೆನ್ನೆ ಜೊತೆ ಸೇರಿಸಿ ಮುದ್ದು ಮಾಡಿಕೊಂಡು ಬಂದಿದ್ದನ್ನು ದೊಡ್ಡ ಪಳುವೇಟರನ್ನ ಗೌರವವನ್ನು ಕಾಪಾಡೋಕ್ಕೆ ಇಲ್ಲ ನಿಮ್ಮನ್ನು ನೋಡಿ ಏನೋ ಗೇಲಿ ಕಿಂಡಲು ಮಾಡಿ ನಗ್ತಾ ಇರುವ ನಿರ್ಮೂಢರುಗಳನ್ನು ಹತ್ತಿರ ಬರದೆ ತಡೆಯೋಕ್ಕೇನ? ಬೇರೆ ಏನು ಇಲ್ವಾ? ಬೇರೆ ಏನು ವಿಧವಾದ ನೋಡ್ತಾ ಇರ್ಬೋದು? ಅಯ್ಯ, ಯಾಕೆ ಬೇರೆ ಎಷ್ಟೊಂದೋ ಯೋಚನೆಗಳಿರ್ಬೋದು. ಸೇಡು ತೀರಿಸ್ಕೊಳ್ಳೋಕ್ಕೆ ಅಂತ ಇರ್ಬೋದು. ನೀವು ನಿಮ್ಮ ಅಡಿಯಿಂದ ಇದ್ದು ಕೈ ಕೂಬಿ ಕೈ ಜೋಡಿಸಿ ಕೇಳಿಕೊಂಡ ಕೋರಿಕೆಗಳನ್ನೆಲ್ಲ ತಳ್ಳಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಮಾರದೇ ಇರುವ ಒಂದು ಗಾಯವನ್ನು ಉಂಟು ಮಾಡಿದ್ದ ಪಾತಕನನ್ನು ಕೊಂದು ಸವದ ಮುಗಿಸ್ಬೇಕು ಅಂತ ಇನ್ನೂ ಇರ್ಬೋದು. ನಂದಿನಿ ತಲೆಯನ್ನು ಬಗ್ಗಿಸ್ಕೊಂಡು ಒಂದು ದೊಡ್ಡ ನೆಟ್ಟುಸಿರನ್ನು ಬಿಟ್ಲು. ಆಮೇಲೆ ಯುವರಾಜನ್ನ ಹತ್ತಿ ನೋಡಿ, ಕೋಮಗನೆ, ಆ ಥರ ಆ ಯೋಚನೆಯನ್ನು ಒಂದು ಸಮಯ ನನಗೆ ಇದ್ದಿದ್ದು ನಿಜಾನೇ. ಅದಕ್ಕೆ ಅಂತಲೇ ಈ ವೀರವಾಳನ್ನು ಪೂಜೆ ಮಾಡಿಕೊಂಡು ಬಂದೆ. ಯಾವಾಗ ಟೈಮ್ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಆದರೆ ಆ ಹೊತ್ತು ಬಂದಾಗ ನನ್ನ ಕೈಗಳಿನಲ್ಲಿ ಬಲ ಇಲ್ಲದೆ ಹೋಯಿತು, ನನ್ನ ಮನಸ್ಸಿನಲ್ಲಿ ಸ್ಟ್ರೆಂತ್ ಇಲ್ಲದೆ ಹೋಯಿತು. ಇನ್ಮೇಲೆ ಈ ವಾಳನ್ನು ನನ್ನ ಮಾನ ಮರ್ಯಾದೆಯನ್ನು, ನನ್ನ ಗಂಡನ ಗೌರವವನ್ನು ಕಾಪಾಡಿಕೊಳ್ಳೋಕೆ ಮಾತ್ರ ಉಪಯೋಗ ಮಾಡ್ತೀನಿ. ದಯವಿಟ್ಟು ಅದನ್ನು ಹೀಗೆ ಕೊಡಿ ಅಂತಂದ್ಲು. ದೇವಿ, ಆ ಜವಾಬ್ದಾರಿಯನ್ನು ನಾನು ವಹಿಸಬಾರ್ದ? ನಿಮಗೋ ನಿಮ್ಮ ಗಂಡನಿಗೋ ಯಾರಾದರೂ ಅಂದ್ಕೊಂಡ್ರೆ ಆ ಪಾತಕನನ್ನು ದಂಡಿಸುವ ಕರ್ತವ್ಯ ನಾನು ನೆರವೇರಿಸಬಾರ್ದ ಅಂತ ಕೇಳಿದ ಆದಿತ್ಯ ಕರಿಗಾಲ. ನಿಮ್ಮಿಂದ ಅದು ಆಗದೇ ಇರೋ ಕೆಲಸ, ಈ ದಿಕ್ಕಿಲ್ಲದೆ ಅನಾಥಶ್ರೀಯನ್ನು ನೀವು ಪರವಾಗಿ ನಿಮ್ಮ ಉಸುರುಗುಸುರಾದ ಗೆಳೆಯರುಗಳನ್ನೆಲ್ಲ ದಂಡಿಸೋಕ್ಕಾಗುತ್ತಾ? ಯಾಕಾಗಲ್ಲ? ನಿಶ್ಚಯವಾಗಿ ಆಗುತ್ತೆ. ನಂದಿನಿ, ನೀನು ಆವತ್ತು ಏರಿ ಐಲ್ಯಾಂಡಲ್ಲಿ ವಂದ್ಯದೇವನ ಬಗ್ಗೆ ಹೇಳಿದಲ್ಲ, ಆವಾಗ ನಾನು ಪೂರ್ಣವಾಗಿ ನಂಬಲಿಲ್ಲ. ಆಮೇಲೆ ಕಂದನ್ಮಾರ ಹೇಳಿದ್ದಿಂದ ಅಷ್ಟು ನಿಜಾನೇ ಅಂತ ತಿಳ್ಕೊಂಡೆ. ಆ ಪಾದಕನನ್ನು ನೀನು ಶಂಸಿದ್ರು ನಾನು ಶಂಸಕ್ಕೆ ಸಿದ್ಧವಾಗಿಲ್ಲ. ಅವನು ಎಲ್ಲಿ ಅಂತ ಹೇಳೋದಿಲ್ಲ, ಬೇಡ, ನನ್ನ ಕಣ್ಣುಗಳು ಕುರುಡಾಗಿಲ್ಲ, ಇದು ನೋಡು ಅಂತ ಹೇಳಿ ಅಹಂಕಾರದಿಂದ ಆದಿತ್ಯ ಕರಿಗಾಲ ಗರ್ಜನೆ ಮಾಡಿಕೊಂಡೆ. ಮಂಚವನ್ನು ಮುಚ್ಚಿದ್ದ ಆ ತೆರೆಯನ್ನು ನೋಡಿ ಒಂದು ಹೆಜ್ಜೆ ಇಟ್ಟ. ನಂದಿನಿ ಅವನ ಕಾಲನ್ನು ಮುಟ್ಟಿ ಎದ್ದು ಕರಗಳನ್ನು ಜೋಡಿಸಿ, ಕೋಮಗನೆ, ಬೇಡ ಬೇಡ ಅಂತಂದ್ಳು. ನಂದಿನಿ, ನಿನ್ನ ಕರುಣೆಯನ್ನು ಬೇರೆ ಕೆಲಸಗಳಿಗೆ ಇಟ್ಕೋ, ನನ್ನ ಗೆಳೆಯನಾಗೆ ನಟಿಸಿ
ಸಂಚು ಮಾಡಿದ ಚಂಡಾಲನ ಹತ್ರ ಕರುಣೆ ತೋರಿಸ್ಬೇಡ ಅಂತ ಹೇಳಿದ್ದ ಹಾಗೇ ಆದಿತ್ಯ ಕರಿಗಾಲ ನಂದಿನಿನ ಮಿಂಚಿಕೊಂಡು ಮೇಲೆ ಹೋದ. ನಂದಿನಿ ಭ್ರಮಿಸಿ ಆಶ್ಚರ್ಯದಿಂದ 4 ಕಡೆನೂ ನೋಡಿ ಹಂಗೆ ನೋಡಿದ್ಲು. ಇಷ್ಟೊತ್ತೂ ಬಾಗಿಲ ಹತ್ರ ಸೆಲೆ ಹಾಗೆ ನಿಂತಿದ್ದ ಕಂದನ್ಮಾರ ನೋಡಿ ಅಯ್ಯೋ ಅವ್ರನ್ನ ತಡಿಸಿ ಅಂತ ಹೇಳಿ ಕೂಗಿದ್ಲು. ಕಂದನ್ಮಾರನಾಗಿ ಸೆಲೆಗೆ ಉಸಿರು ಬಂತು. ಆದರೆ ಅವನು ಇದ್ದಿದ್ದ ಜಾಗ ಬಿಟ್ಟು ಕದಲಿಲ್ಲ. ಮೆತ್ತಿಗೆ ಒಂದು ಮುಗುಳ್ನಗೆ ಮಾಡಿಬಿಟ್ಟು ತಿರ್ಗಾನು ಸೆಲೆಯಾಗ ಆಗ್ಬಿಟ್ಟ. ಕರಿಗಾಲ ಒಂದು ಕೈಯಿಂದ ವಾಳನ್ನು ಎತ್ಕೊಂಡು ಒಂದು ಮಂಚದ ತೆರೆಯನ್ನು ಹತ್ತಿರ ಹೋಗಿ ಇನ್ನೊಂದು ಕೈಯಿಂದ ತೆರೆಯನ್ನು ಸರಿಸಿದ್ದ. ಒಳಗಡೆ ಕೈನಲ್ಲಿ ಸಿಕ್ಕ ಕತ್ತಿಯನ್ನು ಇಟ್ಕೊಂಡು ಇದ್ದಿದ್ದ ಮಣಿಮೇಗಲೆ ಕ್ರೀಚ್ ಅಂತ ಶಬ್ದ ಮಾಡಿದ್ಲು. ಆದಿತ್ಯ ಕರಿಗಾಲ ಎತ್ತಿದ್ದ ಬಾಳಿಂದ ಸ್ವಲ್ಪ ಹೊತ್ತು ಸಂಬಿಸಿ ನಿಲ್ಲಿಬಿಟ್ಟು ಆಮೇಲೆ ಆ ಬಾಳಿನಿಂದ ಮಂಚದ ತೆರೆಯನ್ನು ಕಿತ್ತು ಎಸ್ದ. ಆಹಾ, ಈ ಹೆಣ್ಣು ಹುಲಿಯ ಇಲ್ಲಿ ನಿಂತಿದೆ, ಅಪ್ಪಪ್ಪ ಇದನ್ನು ಉಗುರು ತುಂಬ ಶಾರ್ಪ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಹಾ 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 ಅಂತ ನಗ್ದ. ಆಮೇಲೆ ಕಂದನ್ಮಾರ ನೋಡಿಬಿಟ್ಟು ಗೆಳೆಯ, ನಿನ್ನ ತಂಗಿನ ಕರ್ಕೊಂಡೋಗಿ ಅವಳು ತಾಯರ ಹತ್ರ ಒಪ್ಪಿಸ್ಬಿಟ್ಟು ಬಾ. ಇವಳು ಹೊಟ್ಟೆಯಲ್ಲಿ ಎಷ್ಟು ಹುಲಿ ಮರಿಗಳು ಹುಟ್ಟತ್ತೋ ಗೊತ್ತಿಲ್ಲ. ಇವಳು ಈ ವೀರಪಾಂಡ್ಯನ ವಾಳಿಗೆ ಇಷ್ಟೊತ್ತಿಗೆ ಎರೆಯಾಗಿ ಸತ್ತಿದ್ದರೆ ಸೋಳನಾಡು ಎಂಥ ಒಂದು ವೀರ ಮಕ್ಕಳನ್ನು ಕಳ್ಕೊತಾರೆ ಅಂತ ಹೇಳಿದ. ಸ್ವಲ್ಪ ಮುಂಚೆ ನಿಜವಾಗ್ಲೂ ಹೆಣ್ಣು ಹುಲಿ ಹಾಗೆ ಚೀರಿದ ಮಣಿಮೇಗಲೆ ಆದಿತ್ಯ ಕರಿಗಾಲನ ಮಾತುಗಳನ್ನ ಕೇಳಿ ನಾಚಿಕೆಗೊಂಡ್ಳು. ಕನ್ಮಾರ ಅವಳ ಹತ್ರ ಬಂದು ಕರಿಯ ಒಳಗೆ ಅವಳಾಗೆ ಆ ಕೋಣೆಯಿಂದ ಹೋಗೋಕ್ಕೆ ಸಿದ್ಧ ಆಗಿಬಿಟ್ಲು. ಅಣ್ಣನು ತಂಗಿನೂ ಅಲ್ಲಿಂದ ಹೋದ್ಮೇಲೆ ಕರಿಗಾಲ ನಂದಿನಿ ನೋಡಿ ದೇವಿ, ಒಂದು ನಾಟಕ ನಟಿಸಿ ಅವ್ರುಗಳಿಬ್ಬರನ್ನ ಹೋಗೋಕ್ಕೆ ಮಾಡಿಬಿಟ್ಟೆ. ಇನ್ಮೇಲಾದರೂ ನಿನ್ನ ಮನಸ್ಸನ್ನು ತೆಗೆದು ನಿಜವನ್ನು ಮಾತಾಡ್ಬೋದಲ್ವಾ ಅಂತ ಅಂದನು. ನಂದಿನಿ ನಿಜವಾಗ ಆಶ್ಚರ್ಯದಿಂದ ಕರಿಗಾಲ ನೋಡಿ, ಅಯ್ಯ, ನೀವು ಇಷ್ಟೊತ್ತು ನಡೆಸಿದ್ದು ನಾಟಕನ? ಹಾಗಾದರೆ ಅದು ಆಶ್ಚರ್ಯವಾದ ನಟನೆಯೇ. ನಾನು ಅದನ್ನು ನಿಜ ಅಂತಲೇ ನಂಬಿ ಏಮಾರಿ ಹೋದೆ ಅಂತ ಅಂದಳು. ನಂದಿನಿ, ನಟನೆ ಮಾಡೋದಲ್ಲಿ ನಿನಗೆ ಈಕ್ವಲ್ ಆಗಿ ಈ ಲೋಕದಲ್ಲೇ ಇಲ್ಲ ಅಂತ ಹೇಳಿ ನನ್ನ ಯೋಚನೆ. ನೀನೇ ಏಮಾರಿ ಹೋಗಿದ್ದರೆ ನನ್ನ ನಟನೆಯನ್ನು ಮೆಚ್ಕೋಬೇಕಾಗಿದ್ದೆ. ಆದ್ರೂ ನಾನು ವಾಳನ್ನು ಎತ್ಕೊಂಡು ಮಣಿಮೇಗಲೆ ಮರೆಯಾಗಿದ್ದ ಜಾಗವನ್ನು ನೋಡಿ ಹೋಗುವಾಗ ನೀನು ನನ್ನನ್ನು ತಡೀಲಿಲ್ವಲ್ಲ? ಅದು ಯಾಕೆ? ನನ್ನ ಮೇಲೆ ಇರುವ ತಪ್ಪುಗಳೆಲ್ಲ ಸೇರಿ ಸ್ತ್ರೀಹತಿ ದೋಷನೂ ಸೇರಲಿ ಅಂತ ಹೇಳಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿದ ಕರಿಗಾಲ. ಶಿವ, ಈ ಲೋಕದಲ್ಲೇ ಇವತ್ತಿಗೆ ಆ ಹೆಣ್ಣು ಒಬ್ಬಳ ಹತ್ರನೇ ನಾನು ನಿಜವಾದ ಪ್ರೀತಿ ಕೊಂಡಿದ್ದೀನಿ. ಅವಳು ಸಾಯಿಲಿ ಅಂತ ಹೇಳಿ ನಾನು ಸುಮ್ಮನೆ ನೋಡ್ಕೊಂಡಿರ್ತೀನ? ತೆರೆಯನ್ನು ಎತ್ತಿದ ತಕ್ಷಣ ನೀವೇ ತಿರ್ಕೋತೀರಾ ಅಂತ ಅಂದ್ಕೊಂಡೆ. ಕರಿಗಾಲ ನಗ್ದ. ಇನ್ನು ನಗುವಿನ ಅರ್ಥ ಏನು ಅಂತ ಆಗಲಿಲ್ವಲ್ಲ ಅಂತ ಹೇಳಿದ್ರು ನಂದಿನಿ. ಮಣಿಮೇಗಲೆಯನ್ನು ನಾನು ಕೊಲ್ಲುವುದಕ್ಕೆ ನೀನು ಹೇಳಿದ ಒಂದೇ ಕಾರಣವೇ ಸಾಕು ಅಂತ ಹೇಳಿದ ಕರಿಗಾಲ. ಇನ್ನೂ ಅರ್ಥ ಆಗಿಲ್ಲ. ನೀನು ಯಾರ ಹತ್ರ ಆದರೂ ಪ್ರೀತಿಕೊಂಡೆ ಅಂದರೆ ಅವನೋ ಅವಳೋ ನನ್ನ ಪರಮ ವಿರೋಧಿಯಾಗಿ ಬಿಡ್ತಾರೆ. ಇದು ನಿಂಗೆ ಗೊತ್ತಿಲ್ವಾ? ಗೊತ್ತು. ಅಂಥ ದುರದೃಷ್ಟಶಾಲಿ ನಾನು ಅಂತ ಗೊತ್ತು. ಆದರೆ ನಿಮ್ಮ ಕ್ರೋಧ ಕಳ್ಳ ಕಪಟ ಇಲ್ಲದೆ ಇದ್ದರೆ ಈ ಚಿಕ್ಕ ಹುಡುಗಿ ಮೇಲೆ ತನಕ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ನಿನ್ನ ಯೋಚನೆ ಬೇರೆ ಇರ್ಬೋದು. ನಾನು ಮಣಿಮೇಗಲೆಯನ್ನು ಕೊಂದುಬಿಟ್ರೆ ಅದಕ್ಕೆ ಅಂತ ಕಂದನ್ಮಾರ ನನ್ನನ್ನು ಸೇಡು ತೀರಿಸ್ಕೊಳ್ತಾನೆ ಅಂತ ಅಂದ್ಕೊಂಡಿರ್ಬೋದು. ಇಲ್ಲ, ನಾನು ಅವನನ್ನು ಕೊಲ್ಲುವುದು ಒಳಗೆ ಅವಳ ಕೈಯಿಂದ ಒಂದು ಚಿಕ್ಕ ಕತ್ತಿಯನ್ನು ಎಸೆದು ನನ್ನನ್ನು ಕೊಂದು ಬಿಡ್ತಾಳೆ ಅಂತ ಯೋಚನೆ ಮಾಡಿರ್ಬೋದು. ಅಯ್ಯಯ್ಯೋ, ಇದೇನು ಎಂಥ ಒಂದು ಭಯಂಕರವಾದ ಕಲ್ಪನೆನ? ನನ್ನ ಭಯಂಕರ ಕಲ್ಪನೆಕ್ಕಿಂತನೂ ಭಯಂಕರವಾದ ನೋಟವನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದೀಯ. ನಿಜಾನೇ ಹೇಳು. ನನ್ನ ಮನಸ್ಸಿನಲ್ಲಿ ಉರಿತಾ ಇರುವ ಬೆಂಕಿಯನ್ನು ಮೇಲೆ ಬೆಳೆಸಬೇಡ ನೀನು. ನನ್ನನ್ನು ಯಾತಕ್ಕೋಸ್ಕರ ಈ ಕಡಂಬುರ ಅರಮನೆಗೆ ಬರಕ್ಕೆ ಹೇಳಿದೆ? ಯಾತಕ್ಕೋಸ್ಕರ ಪಳುವೆಟರೆಯನ್ನು ತಂಜೆಗೆ ಹೋಗುವಾಗ ಮಾಡಿದೆ? ಚೋಳ ಸಾಮ್ರಾಜ್ಯವನ್ನು ಭಾಗ ಮಾಡಿಕೊಂಡು ಸಮರಸ ಮಾಡಿ ಇಡೋದಕ್ಕಾಗೋ ನನಗೂ ಮಣಿಮೇಗಲೆಗೂ ಮದುವೆ ಮಾಡಿಕೊಳ್ಳಿ ಅದನ್ನು ನೋಡಿ ಸಂತೋಷ ಪಡೋಕ್ಕಾಗ ನೀನು ಇಷ್ಟೊಂದು ಟ್ರೈ ಮಾಡಿಲ್ಲ ಅಂತ ನನಗೆ ಗೊತ್ತಿದ್ದೆ. ಆ ಕಥೆಗಳನ್ನೆಲ್ಲ ನಾನು ನಂಬೋದಿಲ್ಲ. ನಂಬಿದರೆ ಇಲ್ಲಿ ಬಂದಿರುವುದೂ ಇಲ್ಲ. ಮತ್ತೆ ಯಾತಕ್ಕೋಸ್ಕರ ಇಲ್ಲಿ ಬಂದ್ರಿ ರಾಜ? ನನ್ನ ನಂಬಿಕೆಯಿಂದ ಯಾವ ನಂಬಿಕೆಯಿಂದ ಈ ಜಾಗಕ್ಕೆ ಬಂದ್ರಿ? ನಂಬಿಕೆನಾ? ನನಗೆ ಯಾವ ನಂಬಿಕೆಯೂ ಇಲ್ಲ. ನನ್ನ ಮನಸ್ಸಿನಲ್ಲಿ ಇರುವುದಲ್ಲ ನಿರಾಸೆಯನ್ನು, ಅಪನಂಬಿಕೆಯನ್ನು. ಈ ನಾಡನ್ನು ಬಿಟ್ಟು ಈ ಲೋಕವನ್ನು ಬಿಟ್ಟೇ ನಾನು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಿನ್ನನ್ನು ಒಂದು ಸತಿ ನೋಡಿ ನಿನ್ನ ಹತ್ರದಿಂದ ಹೇಳ್ಕೊಂಡು ಹೋಗೋಣ ಅಂತ ಬಂದೆ. ಒಂದು ಸಮಯ ನನ್ನ ಹತ್ರ ನೀನು ಒಂದು ವರ ಕೇಳಿದೆ. ಕಾಲಲ್ಲಿ ಬಿದ್ದು ಒದ್ದಾಡಿ ಕೇಳಿದೆ. ಕೈ ಎತ್ತು ನಮಸ್ಕಾರ ಮಾಡಿ
ಕೇಳಿದೆ. ನನ್ನ ಅಹಂಕಾರದಿಂದನೂ ಮೂರ್ಖತನದಿಂದನೂ ನೀನು ಹೇಳಿದ್ದನ್ನು ನಾನು ಕೊಟ್ಟಿಲ್ಲ. ಆಮೇಲೆ ಒಂದೊಂದು ಕ್ಷಣವೂ ಅದನ್ನು ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದಕ್ಕೆ ಏನೇನು ಪರಿಹಾರ ಇದೆ ಅಂದರೆ ಅದನ್ನು ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ನಂದಿನಿ, ಹೇಳು, ಯಾವ ವಿಧದಿಂದ ನಾನು ಇದಕ್ಕೆ ಪರಿಹಾರ ಮಾಡೋಕ್ಕಾಗತ್ತೆ ಹೇಳು. ಈ ಥರ ತುಂಬ ಇದರಿಂದ ಸೋತೋಗಿ ಕರಿಗಾಲ ಹೇಳಿದ್ದ ಮಾತನ್ನು ಕೇಳಿದಾಗ, ನಂದಿನಿ, ಕೋಮಗನೆ, ಅದಕ್ಕೆ ಪರಿಹಾರ ಏನೂ ಇಲ್ಲ. ಸತ್ತವ್ರನ್ನ ಬದುಕಿಸುವ ಶಕ್ತಿ ಈ ಲೋಕದಲ್ಲಿ ಯಾರಿಗೂ ಇಲ್ಲ. ಕಥೆಗಳಲ್ಲಿ, ಕಾವ್ಯಗಳಲ್ಲಿ ಹೇಳ್ತಾಳೆ, ನಾವು ನೋಡಿದಿಲ್ಲ. ಈ ಸತ್ತವ್ರನ್ನ ಬದುಕಿಸೋಕ್ಕೆ ಆಗಲ್ಲ, ಅದು ನಿಜಾನೇ. ಆದರೆ ಉಸಿರು ಕೊಟ್ಟು ಪರಿಹಾರ ಮಾಡ್ಬೋದಲ್ವ. ಇಲ್ಲಿ ನೋಡು, ಈ ನನ್ನ ಹತ್ರ ಇನ್ನೂ ಮರೆಯಾಗಿ ಮಾಡಬೇಡ. ಇಲ್ಲಿ ನೀ ಯಾತಕ್ಕೋಸ್ಕರ ಬಂದೆ, ನನ್ನನ್ನು ಯಾತಕ್ಕೋಸ್ಕರ ಬರೆ ಹೇಳಿದೆ, ನನ್ನನ್ನು ಯಾತಕ್ಕೋಸ್ಕರ ಪಳುವೇಟರನ್ನ ತಂದೆಗೆ ಕಳಿಸಿತ್ತೆ ಇನ್ನೋದೆಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಬೇಡ. ನಾನು ಚಿಕ್ಕ ಮಕ್ಕಳಾಗಿದ್ದಾಗಲಿಂದ ದಿನದಿಂದ ನಿನ್ನ ಮನಸ್ಸಿನಲ್ಲಿ ಬರೋ ಒಂದೊಂದು ಯೋಚನೆಗಳನ್ನು ಅರಿಯೋ ಶಕ್ತಿ ನನಗಿದೆ. ನನಗೆ ಅಹಂಕಾರ ಉಂಟು ಮಾಡಿ ನೀಚತನವಾದ ಕೆಲಸಗಳನ್ನು ಮಾಡೋ ಹಾಗೆ ಮಾಡೋದಕ್ಕೋಸ್ಕರನೇ ವೀರಪಾಂಡಿಯನ್ನ ಉಸಿರುಕೋಸ್ಕರ ನೀನು ಒದ್ದಾಡಿದೆ. ನನ್ನ ಪಕ್ಕದಿಂದ ಇದ್ದು ನನ್ನನ್ನು ಹಿಂಸೆ ಮಾಡಿಕೊಂಡು ಇರೋದಕ್ಕೋಸ್ಕರನೇ ದೊಡ್ಡ ಪಳುವೇಟರನ್ನ ನೀನು ಮದುವೆ ಮಾಡಿಕೊಂಡು ತಂಜೆಗೆ ಬಂದೆ. ನಾನು ಕಾಂಜೆಯಲ್ಲಿ ನೆಮ್ಮದಿಯಿಂದ ಇರೋದು ನಿನಗೆ ಇಷ್ಟ ಆಗಿಲ್ಲ. ಅದಕ್ಕಾಗವೇ ಈ ಕಡಂಬೂರ ಅರಮನೆಗೆ ಬರಮಾಡಿದೆಯಾ. ವೀರಪಾಂಡಿಯನ ವಾಳಿನಿಂದ ನನ್ನನ್ನು ಕೊಂದು ನಿನ್ನ ಸೇಡನ್ನು ತೀರಿಸ್ಕೊಳ್ಳೋದಾನೆ ನೀನು ಈ ಜಾಗಕ್ಕೆ ಬಂದಿದ್ದೀಯ. ಆ ನಿನ್ನನ್ನು ಯೋಚನೆಯನ್ನು ನಾನು ತಡೆಯಿಲ್ಲದೆ ಇವಾಗ ನೆರವೇರಿಸ್ಕೊಳ್ಳು. ಅದರಿಂದನೇ ಕಂದನ್ಮಾರಣ್ಣನು ಅವನ ತಂಗಿಯನ್ನು ಇಲ್ಲಿಂದ ಹೋಗಲಾಡಿಸಿದ್ದೆ. ಇದೋ ಈ ವಾಳನ್ನು ತಗೋ, ನಿನ್ನ ಸೇಡನ್ನು ತೀರಿಸ್ಕೊ ಅಂತ ಹೇಳಿ ಕರಿಗಾಲನ್ನು ವಾಳನ್ನು ತೋರಿಸಿದ. ನಂದಿನಿ ವಾಳನ್ನು ತಗೊಂಡ್ಳು. ವಾಳನ್ನು ಹಿಡಿದಿದ್ದ ಅವಳು ಕೈಗಳು ನಡಗಿತ್ತು. ಆಮೇಲೆ ಅವಳು ಮೈಯೆಲ್ಲ ನಡಗಿತ್ತು. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಈ ಹೃದಯವನ್ನು ಒಡೆಯೋ ಹಾಗೆ ಸೋಕದ ಧ್ವನಿಯಲ್ಲಿ ಬಿಕ್ಕಲನ್ನು ಇನ್ನೊಂದು ಅಳುವನ್ನು ಸೇರಿ ಬಂತು. ನಂದಿನಿ, ಇದೇನು ಅಧೈರ್ಯ, ಈ ಮನಸ್ಸನ್ನು ಯಾಕೆ ನೀನು ಟೈರ್ಡಾಗಿ ಹೋಗ್ತೀಯ? ನೀನು ಭಟ್ಟರ ಕುಟುಂಬದಲ್ಲಿ ಬೆಳೆದವಳು, ಆದರೆ ಬೀರ ಮರ ಕುಲದಲ್ಲಿ ಹುಟ್ಟಿದವಳಲ್ವ. ಮೇಕೆ ಮಂತೆಯಲ್ಲಿ ಬಂದಿದ್ದರಿಂದ ಸಿಂಹದ ಮರಿ ತನ್ನ ರಿಯಲನ್ನು ಕಳ್ಕೊಂಡ್ಬಿಡುತ್ತಾ? ಇಲ್ಲಿ ನೋಡು, ನಿನ್ನ ಅಂತರಂಗವನ್ನು ನಾನು ತಿಳಿಯೆ. ನಿನ್ನ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಕಂದನ್ಮಾರನ್ನು, ಪಾರ್ಥಿಬೇಂದ್ರನ್ನು, ವಂದಿತೇವನ್ನು ನೀನು ನನ್ನ ಮೇಲೆ ಬಿಡಬೇಡ. ಅವ್ರುಗಳು ಮೇಲೆ ನನಗೆ ಕೋಪವನ್ನು ಉಂಟು ಮಾಡೋದನ್ನು ಬೇಡ. ನಿನ್ನ ಶಪಥವನ್ನು ನೀನೇ ನೆರವೇರಿಸ್ಕೊ. ನಿನ್ನ ಸೇಡನ್ನು ನಿನ್ನ ಕೈಯಿಂದ ಮುಗಿಸ್ಕೊ. ಯಾರಾದರೂ ಇಲ್ಲಿ ತಿರ್ಗಾ ಬಂದು ಬಿಡೋಕ್ಕಾಗತ್ತೆ. ಕಂದನ್ಮಾರ ತನ್ನ ತಂಗಿಯನ್ನು ಅಮ್ಮನ ಹತ್ರ ಸೇರಿಸ್ಬಿಟ್ಟು ತಿರ್ಗಾ ಬರ್ತಾನೆ. ಪಾರ್ಥಿಬೇಂದ್ರನ ಸಂಬೋರೇನು ಹಿಂತಿರುಗಿ ಬರುವ ಟೈಮ್ ಆಗೋಯ್ತು. ಅವ್ರಗಳ ಜೊತೆ ನನ್ನ ಅಜ್ಜ ಮಲೆಮಾನ್ನು ಬಂದರೂ ಬರ್ಬೋದು. ಪಳುವೇಟರ ಕೊಳ್ಳಿಡದಿಂದ ಪ್ರಭಾಗದಲ್ಲಿ ಹೋಗಿರ್ತಾರೆ ಅಂತ ನಾನು ನಂಬಲಿಲ್ಲ. ಅವರು ದಿಢೀರಂತ ಬಂದರೂ ಬರ್ಬೋದು. ನಿನ್ನ ಸೇಡನ್ನು ತೀರಿಸ್ಕೊಂಡು ಶಪಥವನ್ನು ನೆರವೇರಿಸಿಕೊಳ್ಳೋಕ್ಕೆ ಇದಕ್ಕಿಂತ ಒಳ್ಳೆಯ ಸಂದರ್ಭ ಇನ್ನು ಮೇಲೆ ಬರೋದಿಲ್ಲ. ನನ್ನನ್ನು ಕೊಲ್ಲುವುದರಿಂದ ನನಗೆ ನೀನು ಯಾವುದೇ ಕಷ್ಟನೂ ಕೊಟ್ಟವಳಾಗೆ ಇರೋಲ್ಲ. ತುಂಬ ಹೆಲ್ಪ್ ಮಾಡಿದ ಹಾಗೇನೆ ಆಗ್ತೀಯ ಅಂತ ಅಂದನು. ನಂದಿನಿ ಹುಕ್ಕಿ ಬಂದ ಬಿಕ್ಕಲನ್ನು ತಡಿಸ್ಕೊಂಡು, ಕೋಮಗನೆ, ನಿಮ್ಮ ಹತ್ರ ನಾನು ಏನನ್ನೂ ಮರೆ ಮಾಡಲಿಲ್ಲ, ಮರೆಯೋಕ್ಕೆ ಇಷ್ಟಪಟ್ಟಿರಲಿಲ್ಲ. ನಾನು ಇಲ್ಲಿ ಬಂದಿದ್ದನ್ನು ಯೋಚನೆ ಬಗ್ಗೆ ನೀವು ಹೇಳಿದ್ದೆಲ್ಲ ನಿಜಾನೇ. ನಾನು ನಿಮ್ಮನ್ನು ಇಲ್ಲಿ ಬರೋಕ್ಕೆ ಹೇಳಿದ ಇದನ್ನು ಅದಕ್ಕೆ ಕಾರ್ಯನೂ ಅದೇನೆ. ಆದರೆ ಸಂದರ್ಭ ಬಂದಿರುವಾಗ ಸಮಯದಲ್ಲಿ ನನ್ನ ಕೈಗಳಲ್ಲಿ ಸ್ಟ್ರೆಂತ್ ಇಲ್ಲ, ನನ್ನ ಮನಸ್ಸಿನಲ್ಲಿ ಧೈರ್ಯ ಇಲ್ಲ. ನೀವು ನನ್ನನ್ನು ಹುಡುಕೊಂಡು ಬರುವ ಕಾಲಡಿ ಶಬ್ದ ಕೇಳಿದ ತಕ್ಷಣವೇ ನನ್ನ ಕೈಯಲ್ಲಿದ್ದಿದ್ದ ವಾಳು ಜಾರಿ ಕೆಳಗಡೆ ಬಿದ್ದುಬಿಟ್ಟದು. ಇಲ್ಲಿ ನೋಡಿ, ವಾಳನ್ನು ಹಿಡಿದಿರುವ ನನ್ನ ಕೈಗಳು ನಡುಗೋದನ್ನು ಅಂತಂದು. ಹೌದು, ಅದನ್ನು ನೋಡಿಕೊಂಡು ತಾನೇ ಇದ್ದೀನಿ. ಆದರೆ ಆ ಕಾರಣ ತಾನೇ ನನಗೆ ಗೊತ್ತಾಗಲಿಲ್ಲ. ನಿನ್ನ ಮನಸ್ಸು ಒಂದು ಸಮಯ ಎಷ್ಟೊಂದು ಸ್ಟ್ರೆಂತ್ ಆಗಿದ್ದಿತ್ತು ಅನ್ನೋದನ್ನು ನನಗೆ ಗೊತ್ತು. ದೇವೇಂದ್ರನ ವಜ್ರಾಯುಧವನ್ನು ಮಾಡಿಕೊಟ್ಟ ಮೇಲೆ ಅದರಲ್ಲಿ ಮಿಕ್ಕಿದ್ದ ಲೋಕವನ್ನು ಕೊಂಡು ಬ್ರಹ್ಮದೇವ ನಿನ್ನ ಹೃದಯನ ಹುಟ್ಟಿಸಿರ್ಬೇಕು ಅಂತ ಹೇಳಿ ನಾನು ಅಂದ್ಕೊಳ್ಳೋದುಂಟು. ಅಂಥ ಒಂದು ನಿನ್ನ ಮನಸ್ಸು ಈ ಥರ ಮೆತ್ತಗಾಗಿದ್ದ ಕಾರಣ ಏನು? ನಾನು ಸೋಳರು
ನಿಮ್ಮ ಗೆಳೆಯರು ವಂದಿತೆಯವರು ಹೇಳಿದ ಸುದ್ದಿನೇ ಕಾರಣ. ಹೌದು, ನೀನು ನಾನನ್ನು ಒಡ ಹುಟ್ಟಿದವರು ಅನ್ನೋದನ್ನು ಅವ್ನು ಕಂಡುಬಿಡಿದು ಬಂದೆ ಹೇಳಿ ಸುದ್ದಿ ತಾನೇ ಹೇಳ್ತಾ ಇದೆಯಾ. ಆವತ್ತು ಏರಿಕೆರೆ ಐಲ್ಯಾಂಡಲ್ಲಿ ನಾವು ಮಾತಾಡ್ಕೊಂಡಿದ್ದಾಗ ನೀನು ಅದನ್ನು ನಂಬಲಿಲ್ಲ ಅಂತ ಹೇಳಿದೆಯಲ್ಲ. ನಮ್ಮನ್ನು ತಿರ್ಗಾನು ಬೇರೆ ಮಾಡಿ ಇರೋದಕ್ಕೆ ಯಾರೋ ಮಾಡಿರೋ ಸಂಚು ಅಂತ ಹೇಳಿದೆಯಲ್ಲ. ನಾನು ಅದನ್ನು ನಂಬಬಾರ್ದು ಅಂತ ಹೇಳಿ ತಾನೇ ನೋಡಿದೆ. ಅದಕ್ಕೆ ಏನೇನೋ ಪ್ರಯತ್ನ ಮಾಡಿದೆ. ಆದರೆ ಇವತ್ತು ಅವರು ಹೇಳಿದ್ದೆ ಬೇರೊಂದು ಸುದ್ದಿ ನನ್ನ ಮನಸ್ಸಲ್ಲಿರೋ ಸ್ಟ್ರೆಂತನ್ನು ಹಾಗೆ ಕುಸಿದೆ ಹಾಕ್ಬಿಡ್ತು. ಆಹಾ, ಅದೇನು ಇನ್ನೂ ಏನಾದರೂ ಹೊಸದಾದ ಕಲ್ಪನೆಯನ್ನು ಬೇರೆ ಏನು ಹೇಳಿದ್ದಾನೆ. ನನ್ನನ್ನು ಹೆತ್ತ ತಾಯಿಯನ್ನು ನೋಡಿದ ಹಾಗೆ ಹೇಳಿದ, ಅವರನ್ನು ಲಂಕಾ ಐಲ್ಯಾಂಡಲ್ಲಿ ನೋಡಿದ ಹಾಗೆ ಹೇಳಿದ. ಅದನ್ನು ನಂಬಕ್ಕೆ ಆಗೋಕ್ಕೆ ಕಾರಣ ಏನೂ ಇಲ್ಲ. ಮುಂಚೆ ಒಂದು ಸತಿ ನಾನೊಂದು ವರ ಕೇಳಿದೆ, ಅದನ್ನು ನೀವು ಕೊಟ್ಟಿಲ್ಲ. ಅದಕ್ಕೆ ಅಂತ ಇವತ್ತಿನ ತನಕ ಪಶ್ಚಾತ್ತಾಪ ಪಡೋ ಹಾಗೆ ಹೇಳಿದ್ದೀರ. ಇವತ್ತು ತಿರ್ಗಾನು ಒಂದು ವರ ಕೇಳ್ತಾ ಇದ್ದೀನಿ, ಇದನ್ನಾದರೂ ಕೊಡ್ತೀರಾ? ವರ ಏನು ಅನ್ನೋದನ್ನು ನೀನು ಶಾರ್ಪಾಗಿ ಹೇಳಿಬಿಟ್ರೆ ಕೊಡೋಕ್ಕಾಗತ್ತೆ, ಇಲ್ಲ ಅಂತ ಹೇಳ್ತೀನಿ. ಕೋಮಗನೇ, ವೀರಪಾಂಡಿಯನ್ನ ಮರಣಕ್ಕೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ನಾನು ಶಪಥ ಮಾಡಿದ್ದು ನಿಜಾನೇ. ಮೀನು ಚಿನ್ನ ಹೊತ್ತಿದ್ದ ಈ ಪಾಂಡ್ಯ ಕುಲದ ವಾಳಿಲಿಂದ ಒಂದು ನಿಮ್ಮನ್ನು ಕೊಲ್ತೀನಿ, ಇಲ್ಲಾಂದರೆ ನನ್ನನ್ನು ನಾನೇ ಕೊಂದ್ಕೊಂಡು ಸಾಯ್ತೀನಿ ಅಂತ ಹೇಳಿ ಶಪಥ ಮಾಡಿಕೊಂಡೆ. ನಿಮ್ಮನ್ನು ಕೊಲ್ಲೋದಕ್ಕೆ ನನ್ನ ಮನಸ್ಸಿನಲ್ಲಿ ಧೈರ್ಯ ಇಲ್ಲ, ನನ್ನ ಕೈನಲ್ಲಿ ಸ್ಟ್ರೆಂತ್ ಇಲ್ಲ. ನನ್ನನ್ನು ನಾನೇ ಕೊಂದುಕೊಂಡು ನಿಮ್ಮನ್ನು ಮುಂದೆನೇ ಸತ್ತೋಗೋಣ ಅಂತ ಅಂದ್ಕೊಂಡ್ರೆ ಅದಕ್ಕೂ ಸಾಕಾಗದಷ್ಟು ಸ್ಟ್ರೆಂತು ನನ್ನ ಕೈಗಳಲ್ಲಿಲ್ಲ. ಅರ್ಧವಾಗಿ ಟ್ರೈ ಮಾಡಿ ನನ್ನ ಉಸಿರು ಹೋಗದೇ ಇದ್ದರೆ ಏನು ಮಾಡೋದು ಅಂತ ಹೇಳಿ ಭಯವಾಗಿದೆ. ಅಯ್ಯ, ನನ್ನ ಶಪಥವನ್ನು ನೆರವೇರಿಸೋಕ್ಕೆ ಹೆಲ್ಪ್ ಮಾಡಿ. ಈ ವಾಳನ್ನು ನೀವೇ ತಗೊಂಡು ನಿಮ್ಮ ಕೈಯಿಂದ ನನ್ನನ್ನು ಕಟ್ ಮಾಡಿ ಕೊಂದುಬಿಡಿ. ಆವಾಗ ನನ್ನ ಶಪಥ ಮುಗಿದೋಗುತ್ತೆ. ಈ ಜನ್ಮದಲ್ಲಿ ಇಲ್ಲದೆ ಇನ್ನು ಬೇರೆ ಜನ್ಮದಲ್ಲಿನೂ ನಿಮ್ಮ ಹತ್ರ ವಿಶ್ವಾಸದಿಂದ ಇರ್ತೀನಿ. ಈ ಥರ ಹೇಳ್ಕೊಂಡು ನಂದಿನಿ ಕೊಟ್ಟಿದ್ದ ವಾಳನ್ನು ತಿರ್ಗಾನ ಆದಿತ್ಯ ಕರಿಗಾಲ ಇಸ್ಕೊಂಡ. ಹಾ ಅಂತ ಹೇಳಿ ಆ ಅರಮನೆಯೇ ಪೂರ ಎಕ್ಕೋ ಮಾಡೋ ಹಾಗೆ ಭಯಂಕರವಾಗಿ ನಗ್ದ. ಇಷ್ಟರಲ್ಲಿ 38ನೇ ಸಂಚಿಕೆ ಮುಗಿಯಿತು.